ಕಳೆದ 10-15 ವರ್ಷದಿಂದ ಮುಷ್ಟೂರು ರಸ್ತೆ, ದಿನ್ನೆಹೊಸಳ್ಳಿ ರಸ್ತೆ ಹಾಳಾಗಿತ್ತು. ಅದನ್ನು ಸರಿಪಡಿಸೋ ದೃಷ್ಟಿಯಿಂದ ಇವತ್ತು 5.5 ಕೋಟಿ ಅನುದಾನ 2 ರಸ್ತೆಗೆ ಹಾಕಿದ್ದೀವಿ. 2 ತಿಂಗಳಲ್ಲಿ ಕಾಮಗಾರಿ ಮುಗಿಸ್ತೀವಿ. ಇದು ನನ್ನ ಅನುದಾನ. ನಾನು ಮುಖ್ಯಮಂತ್ರಿಗಳಿಂದ ರಿಕ್ವೆಸ್ಟ್ ಮಾಡಿ ಮುಖ್ಯಮಂತ್ರಿಗಳಿಂದ ತಂದ ಸ್ವಂತ ನನ್ನ ಅನುದಾನ. ಇದು ನಗರಸಭೆ ಅನುದಾನ ಅಲ್ಲ, ಯಾವ ಅನುದಾನವೂ ಅಲ್ಲ. ನನ್ನ ಅನುದಾನ ತಂದು ಹಾಕಿದ್ದೀನಿ. ಈಗ ಈ ರೋಡ್ ಆಗೋದ್ರೊಳಗಡೆ ಮುಷ್ಟೂರು, ದಿನ್ನೆಹೊಸಳ್ಳಿ ಜನರ ಕಷ್ಟ ಹೋಗಿ ಕೇಳ್ತೀನಿ. ಆ ಊರಿಗೆ ಹೋದರೆ ಎರಡು ರೋಡೇ ಮೇಜರಾಗಿ ಕೇಳೋದು. ಅದಕ್ಕೆ ಹಾಕ್ಸ್ಬಿಟ್ಟೆ ಹೋಗೋಣ ಅಂತ ವೆಯ್ಟ್ ಮಾಡ್ತೀನಿ. ಸರ್, ಈಗ ಬಜೆಟ್ ನಂತರ ಏನೇನು ಜಿಲ್ಲೆಗೆ ತಂದಿದೆ, ನಮ್ಮ ಕ್ಷೇತ್ರಕ್ಕೆ ಏನೇನು ತಂದಿದೆ? 140 ಕೋಟಿ ಫ್ಲವರ್ ಮಾರ್ಕೆಟ್ಗೆ, 150 ಕೋಟಿ ವಿದ್ಯುತ್ ಸಬ್ ಸೆಂಟರ್ಗೆ, 200 ಕೋಟಿ ರೇಷ್ಮೆ ಮಾರುಕಟ್ಟೆಗೆ, ಮಂಚೇನಹಳ್ಳಿ ಪ್ರಜಾಸೌಧಕ್ಕೆ 10-12 ಕೋಟಿ, ಒಟ್ಟು 500 ಕೋಟಿ ಅನುದಾನ ಈ ವರ್ಷದ ಬಜೆಟಲ್ಲಿ ಬಂದಿದೆ. ಇದು ನಿಮಗೆ ಕಾಣಿಸುತ್ತೆ. ನಾವು 140 ಕೋಟಿನೂ ಮೀರಿ ಹೋಗ್ಬೋದು. ಈಗ ನಮ್ಮ ಮಿನಿಸ್ಟರ್ ಸಾಹೇಬ್ರು ಹಾಕಿರೋ ಆ ಪ್ಲ್ಯಾನ್ ಪ್ರಕಾರ ಅದು 200 ಕೋಟಿ ಟಚ್ ಆದರೂ ಆಗ್ಬೋದು. ಬಟ್ ಮಿನಿಮಮ್ 140 ಕೋಟಿ ಅಂತೂ ಕೇಳಿದ್ದೀವಿ, ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದರು. ಎತ್ತಿನಹೊಳೆ ಬಗ್ಗೆ ಇಲ್ಲ, ಹಾಗೇನಿಲ್ಲ. ಎತ್ತಿನಹೊಳೆ ಅನ್ನೋದು ಸ್ಟೇಜ್ ಬೈ ಸ್ಟೇಜ್. ಈಗ ಆ ಸ್ಟೇಜ್ಗೆ ಒಂದು 450 ಕೋಟಿ ರಿಲೀಸ್ ಆಗಿದೆ. ನೆಕ್ಸ್ಟ್ ನಮಗೆ ದೊಡ್ಡಬಳ್ಳಾಪುರದಿಂದ ಈ ಕಡೆ ಬರುವಾಗ ನಮಗೂ ಬಿಡುಗಡೆ ಆಗುತ್ತೆ. ಮೋಸ್ಟ್ಲಿ ನೆಕ್ಸ್ಟ್ ಬಜೆಟಲ್ಲಿ ಅನೌನ್ಸ್ ಮಾಡುತ್ತೆ. ಸರ್, ಕಾಮಗಾರಿಗಳು ಉದ್ಘಾಟನೆ ಮಾಡ್ತಿದ್ದೀರಲ್ಲ, ಇದಕ್ಕೆಲ್ಲ ಕಾಲಮಿತಿ ನಿಗದಿ ಮಾಡಿ ಸರ್, ಇಷ್ಟು ಟೈಮ್ ಒಳಗಡೆ ಫಿನಿಶ್ ಮಾಡಬೇಕು ಅಂತ. ಜಡಲ್ತಿಮ್ನಲ್ಲಿ 1 ತಿಂಗಳಲ್ಲಿ ಮುಗಿಸಿ ಅಂದಿದ್ದೀನಿ. ಇದನ್ನು 2 ತಿಂಗಳಲ್ಲಿ ಮುಗಿಸ್ತಾರೆ. ಮಳೆಗಾಲದೊಳಗೆ ಮುಗಿಸ್ಬೇಕು ಸರ್. ಮತ್ತು ಇನ್ನೊಂದು ಮಾಧ್ಯಮ ಮಿತ್ರರಿಗೆ ಒಂದು ಪ್ರಮುಖವಾದ ಅನೌನ್ಸ್ಮೆಂಟ್ ಇದೆ. ಮುಂದಿನ ವಾರ ಡೇಟ್ ಅನೌನ್ಸ್ ಮಾಡ್ತಿದ್ದೀವಿ. ಕೇಂದ್ರ ಸರ್ಕಾರ ಮತ್ತು ರೈಲ್ವೆ ಇಲಾಖೆ ವಿರುದ್ಧ ನಾನು, ನಮ್ಮ ಪಕ್ಷದ ಎಲ್ಲ ಸದಸ್ಯರು ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆ ಮೇಲೆ ಮುಂದಿನ ವಾರ ಬೃಹತ್ ಪ್ರತಿಭಟನೆ ಮಾಡ್ತಿದ್ದೀವಿ. ಶಿಡ್ಲಘಟ್ಟ ಸರ್ಕಲ್ನಿಂದ DC ಆಫೀಸ್ವರೆಗೂ. ವಾರ್ಡ್ ನಂಬರ್ 30ರಲ್ಲಿ 300 ದಲಿತರ ಮನೆಗಳನ್ನ ಖಾಲಿ ಮಾಡಿಸಿ ರೈಲ್ವೆ ಟ್ರ್ಯಾಕ್ ಹಾಕ್ತೀವಿ ಅಂತ ಹೋಗ್ತಿದ್ದಾರೆ. ನಾವು ಯಾವುದೇ ಕಾರಣಕ್ಕೆ ದಲಿತರ ಮನೆಗಳನ್ನ ಖಾಲಿ ಮಾಡೋಕ್ಕೆ ಬಿಡಲ್ಲ. ದಲಿತರ ಪರವಾಗಿ ನಾವಿದ್ದೀವಿ. ಕೇಂದ್ರ ಸರ್ಕಾರ ಮತ್ತು ರೈಲ್ವೆ ಇಲಾಖೆ ವಿರುದ್ಧ ದಲಿತರ ಮನೆಗಳನ್ನ ಮುಟ್ಟಿದ್ರೆ ನಾವು ಸುಮ್ಮನೆ ಇರಲ್ಲ. ದಲಿತ ಸಮುದಾಯದವರ ಪರವಾಗಿ ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆ ವಿರುದ್ಧ ಮುಂದಿನ ವಾರ ಬೃಹತ್ ಪ್ರತಿಭಟನೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಡೆಸ್ತಾ ಇದ್ವಿ. ಅದರ ರೂಪುರೇಷೆಗಳ ಬಗ್ಗೆ 3 ದಿನದಲ್ಲಿ ನಿಮ್ಮ ಮುಂದಕ್ಕೆ